ನಮಸ್ಕಾರ ಡಾಕ್ಟರ್ ಸಿಂಧು. ಇವತ್ತು ನಾನು ನಿಮಗೆ ಬಯೋಕೆಮಿಕಲ್ ಪ್ರೆಗ್ನೆನ್ಸಿ ಅಂದರೆ ಏನು, ಬಯೋಕೆಮಿಕಲ್ ಪ್ರೆಗ್ನೆನ್ಸಿ ನಮ್ಗೆ ಯಾವಾಗ ಆಗುತ್ತೆ, ನಾವು ಯಾವಾಗ ಕೇರ್ಫುಲ್ ಆಗಿರಬೇಕು ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಬಯೋಕೆಮಿಕಲ್ ಪ್ರೆಗ್ನೆನ್ಸಿ ಅಥವಾ ಬ್ಲೈಟೆಡ್ ಓವಮ್ ಅಥವಾ ತುಂಬ ಹೆಸರಿಂದ ಕರೀತಾರೆ. ಅದೇನು ಅಂತ ಹೇಳಿದ್ರೆ, ಇಫ್ ಇನ್ ಕೇಸ್ ನೀವು ಪ್ರೆಗ್ನೆನ್ಸಿ ಪ್ಲಾನ್ ಮಾಡ್ತೀರಾ, ಪ್ರೆಗ್ನೆಂಟ್ ಆಗ್ತೀರಾ, ಮನೆಯಲ್ಲಿ ಯೂರಿನ್ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿ ನೋಡ್ತೀರಾ, ಅದರಲ್ಲಿ ನಿಮಗೆ ಪಾಸಿಟಿವ್ ಬಂದಿರುತ್ತೆ, ಸ್ಕ್ಯಾನ್ ಮಾಡೋಕ್ಕೆ ಹೋಗ್ತೀರಾ. ಸೊ ಸ್ಕ್ಯಾನ್ ಮಾಡೋಕ್ಕೆ ಹೋಗ್ಬೇಕಾದ್ರೆ ಏನಾಗುತ್ತೆ, ಏನೂ ಬಂದಿಲ್ಲ, ಇನ್ನು ಬೇಬಿನೇ ಫಾರ್ಮ್ ಆಗಿಲ್ಲ ಅಂತ ಅನ್ನಿಸ್ಬೋದು. ಸೊ ಆ ಥರ ಇದ್ದಾಗ ನೀವು ಅದ್ರ ಬಗ್ಗೆ ಭಯಪಡಬೇಕಾಗೇನಿಲ್ಲ. ಯಾಕೆಂತ ಹೇಳಿದ್ರೆ, ಫಸ್ಟ್ ನಮಗೆ ಪ್ರೆಗ್ನೆನ್ಸಿ ಪಾಸಿಟಿವ್ ಬಂದ ತಕ್ಷಣ ನಮಗೆ ಪಾಸಿಟಿವ್ ಹಾರ್ಮೋನ್ ಇದೆ ಅಲ್ವಾ, ಆ ಹಾರ್ಮೋನ್ ಬಂದು ನಮ್ಮ ಬ್ಲಡಲ್ಲಿ ಫಸ್ಟ್ ಪ್ರೊಡ್ಯೂಸ್ ಆಗಬೇಕು, ಬೇಬಿ ಒಳಗಡೆ ಫಾರ್ಮ್ ಆಗಬೇಕು. ಆ ಬೇಬಿ ಒಳಗಡೆ ಫಾರ್ಮ್ ಆದ್ಮೇಲಿಂದ ನಮಗೆ ಅದರಿಂದ ಹಾರ್ಮೋನ್ಸ್ ಪ್ರೊಡ್ಯೂಸ್ ಆಗುತ್ತೆ. ಆ ಹಾರ್ಮೋನ್ಸ್ ಫಸ್ಟ್ ಬಂದು ನಮ್ಮ ಬ್ಲಡಲ್ಲಿ ಕಾಣಿಸ್ಕೊಳ್ಳುತ್ತೆ, ನೆಕ್ಸ್ಟು ಯೂರಿನಲ್ಲಿ ಕಾಣಿಸ್ಕೊಳ್ಳುತ್ತೆ. ಅದಾದ್ಮೇಲಿಂದನೇ ನಮಗೆ ಸ್ಯಾಕ್ ಅಂತ ಹೇಳಿದ್ರೆ ಆ ಪ್ರೆಗ್ನೆನ್ಸಿ ಸ್ಯಾಕ್ ಬಂದು ಯೂಟ್ರಸ್ ಒಳಗಡೆ ಕಾಣಿಸ್ಕೊಳ್ಳೋದು. ಇದಾಗೋದಕ್ಕೆ ಅಟ್ಲೀಸ್ಟ್ 1 ವಾರನಾದರೂ ಟೈಮ್ ಬೇಕು. ಯಾವಾಗಿಂದ? ಬೇಬಿ ಫಾರ್ಮ್ ಆದಾಗಿಂದ. ನಿಮಗೆ ರೆಗ್ಯುಲರ್ ಪೀರಿಯಡ್ಸ್ ಇದ್ರೆ 5ನೇ ವಾರದಲ್ಲಿ ಅಥವಾ 6ನೇ ವಾರದೊಳಗಡೆ ನಿಮಗೆ ಬೇಬಿ ಕಾಣಿಸುತ್ತೆ. ಇಫ್ ಇನ್ ಕೇಸ್ ನಿಮಗೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಜೊತೆ ನೀವು ಪ್ರೆಗ್ನೆಂಟ್ ಆದ್ರಿ ಅಂತ ಹೇಳಿದ್ರೆ ಆ ಟೈಮಲ್ಲಿ ನಿಮ್ಗೆ ಸ್ವಲ್ಪ ಡಿಲೇ ಆಗ್ಬೋದು ಆ ಥರ ಕಾಣಿಸ್ಕೊಳ್ಳೋದು. ಸೊ ಆ ಥರ ಇದ್ದಾಗ ನೀವು ಸ್ಕ್ಯಾನ್ ಮಾಡೋಕೆ ಹೋಗಿ ಸ್ಕ್ಯಾನಲ್ಲಿ ಏನೂ ಕಾಣಿಸ್ತಾ ಇಲ್ಲ, ಬೇಬಿದು ನೆಗೆಟಿವ್ ಪ್ರೆಗ್ನೆನ್ಸಿ ಇಲ್ಲದೆ ಇರ್ಬೋದು ಅಂತ ವರಿ ಮಾಡ್ಕೋಬೇಕಾಗಿಲ್ಲ. ಸೊ ನೀವು ಅಟ್ಲೀಸ್ಟ್ 1 ವಾರ ಬಿಟ್ಟು ಇದರ ಆ ಟೈಮಲ್ಲಿ ನೀವು beta-hCG ಬ್ಲಡ್ ಟೆಸ್ಟ್ ಮಾಡಿಸ್ಕೋಬೇಕು. ಇಲ್ಲ ಅಂತ ಹೇಳಿದ್ರೆ ಅಟ್ಲೀಸ್ಟ್ 1 ವಾರ 10 ದಿನ ಬಿಟ್ಟು ಇನ್ನೊಂದ್ಸಲ ನೀವು ಸ್ಕ್ಯಾನ್ ಮಾಡಿಸ್ಕೋಬೇಕು. ಆ ಥರ ಸ್ಕ್ಯಾನ್ ಮಾಡಿಸ್ಕೊಂಡಾಗ್ಲೂ ನಿಮಗೆ ಸ್ಕ್ಯಾನ್ ಏನೂ ಕಾಣಿಸ್ತಾ ಇಲ್ಲ, beta-hCG ಲೆವೆಲ್ಸ್ ಬಂದು ಮೋರ್ ದ್ಯಾನ್ 2500 2500 ಜಾಸ್ತಿ ಹೋಗಿದೆ ಅಂದ್ರೂ ನಮಗೆ ಪ್ರೆಗ್ನೆನ್ಸಿ ಸ್ಯಾಕ್ ಕಾಣಿಸ್ಕೊಳ್ತಾ ಇಲ್ಲ ಅಂತ ಹೇಳಿದ್ರೆ ಅದನ್ನೇ ನಾವು ಬಯೋಕೆಮಿಕಲ್ ಪ್ರೆಗ್ನೆನ್ಸಿ ಅಂತ ಕರಿತೀವಿ. ಯಾಕೆ ಹಂಗಾಗ್ಬೋದು ಅಂತ ಹೇಳಿದ್ರೆ, ಈಗ ಪ್ರೆಗ್ನೆನ್ಸಿ ಫಾರ್ಮ್ ಆಗೋದು ನಿಮಗೆ ನಾನು ತುಂಬ ಸಲ ವಿಡಿಯೋನು ತೋರಿಸಿದ್ದೀನಿ. ಪ್ರೆಗ್ನೆನ್ಸಿ ಫಾರ್ಮ್ ಆಗೋದು ಯಾವಾಗಲೂ ಟ್ಯೂಬ್ಸಲ್ಲೇ. ಸೊ ಎಗ್ ರಿಲೀಸ್ ಆದಮೇಲಿಂದ ನಮ್ಮ ಸ್ಪರ್ಮ್ಸ್ ಬಂದು ಯೂಟ್ರಸ್ ಥ್ರೂ ಹೋಗಿ ಟ್ಯೂಬ್ಸ್ ಮುಖಾಂತರ ಹೋಗಿ ಫರ್ಟಿಲೈಸೇಷನ್ ಆಗುತ್ತೆ ಅಲ್ವಾ. ಫರ್ಟಿಲೈಸೇಷನ್ ಆಗೋದು ನಮಗೆ ಟ್ಯೂಬ್ಸಲ್ಲೇ. ಟ್ಯೂಬ್ಸಲ್ಲಿ ಫರ್ಟಿಲೈಸೇಷನ್ ಆದಮೇಲಿಂದ ಅಲ್ಲಿಂದ ಎಂಬ್ರಿಯೋ ಅಂತ ಹೇಳ್ತೀವಿ ಅದನ್ನು. ಆ ಎಂಬ್ರಿಯೋ ಬಂದು ಎವ್ರಿ ಡೇ ಟ್ರಾವೆಲ್ ಮಾಡಿಕೊಂಡು ಯೂಟ್ರಸ್ ಒಳಗಡೆ ಬರಬೇಕು. ಈ ಟ್ರಾವೆಲಿಂಗ್ ಟೈಮ್ ಇದೆ ಅಲ್ವಾ, ಆ ಟ್ರಾವೆಲಿಂಗ್ ಟೈಮ್ ಬಂದು ಇಟ್ ಈಸ್ ಅಟ್ಲೀಸ್ಟ್ 5 to 7 days ಆಗುತ್ತೆ. ನಮ್ಮ ಟ್ಯೂಬ್ಸಿಂದ ಯೂಟ್ರಸ್ ಒಳಗಡೆ ಬಂದು ಇಂಪ್ಲಾಂಟೇಷನ್ ಆಗಿ ನಮಗೆ ಸ್ಕ್ಯಾನಲ್ಲಿ ಕಾಣಿಸ್ಕೊಳ್ಳೋದಕ್ಕೆ. ಅದರಿಂದನೇ ನಮಗೆ ಅಟ್ಲೀಸ್ಟ್ 5 weeks ಟೈಮ್ ಬೇಕೇ ಬೇಕು. ಸಮ್ಟೈಮ್ಸ್ ಏನಾಗೋಗ್ಬಿಡುತ್ತೆ, ಈ ಟ್ಯೂಬಲ್ಲಿ ಪ್ರೆಗ್ನೆನ್ಸಿ ಫಾರ್ಮ್ ಆದಮೇಲೆ ಬಿಫೋರ್ ಇವನ್ ನಮ್ಮ ಯೂಟ್ರಸ್ ಒಳಗಡೆ ಬರೋಕ್ಕೂ ಮುಂಚೆನೇ ತುಂಬ ರೀಸನ್ಸ್ ಇರ್ಬೋದು. ಬೇಬಿನೇ ಅನ್ಹೆಲ್ದಿ ಎಗ್ಗಿಂದ ಫಾರ್ಮ್ ಆಗಿರ್ಬೋದು, ಆ ಥರ ಬೇರೆ ಏನಾದರೂ ಪ್ರಾಬ್ಲಮ್ ಇರ್ಬೋದು, ಅಥವಾ ಟ್ಯೂಬ್ಸಲ್ಲೇ ಏನಾರೋ ಪ್ರಾಬ್ಲಮ್ ಇದ್ದು ಎಗ್ ಅಲ್ಲಿಂದ ಮೂವ್ ಆಗೋಕ್ಕೆ ಆಗಿಲ್ಲದೆ ಇರ್ಬೋದು. ಸೊ ತುಂಬ ರೀಸನ್ಸ್ ಇದ್ದಾವೆ. ಅವಾಗ ಏನಾಗುತ್ತೆ, ಪ್ರೆಗ್ನೆನ್ಸಿ ಪಾಸಿಟಿವ್ ಬರುತ್ತೆ ಆದರೆ ನಮಗೆ ಸ್ಯಾಕೆ ಕಾಣಿಸ್ಕೊಳ್ಳಲ್ಲ. ಎಷ್ಟೇ ದಿನ ಆದರೂ ಸ್ಯಾಕೆ ಕಾಣಿಸ್ಕೊಳ್ಳಲ್ಲ. ಸ್ವಲ್ಪ ದಿನ ಆದಮೇಲೆ ನಿಮಗೆ ಬ್ಲೀಡಿಂಗ್ ಬಂದ್ಬಿಡುತ್ತೆ. ಅದನ್ನೇ ನಾವು ಅರ್ಲಿ ಪ್ರೆಗ್ನೆನ್ಸಿ ಫೇಲ್ಯೂರ್ ಅಥವಾ ಬ್ಲೈಟೆಡ್ ಓವಮ್ ಅಥವಾ ಬಯೋಕೆಮಿಕಲ್ ಪ್ರೆಗ್ನೆನ್ಸಿ ಅಂತ ಹೇಳೋದು. ಸೊ ಕೆಮಿಕಲ್ ಪ್ರೆಗ್ನೆನ್ಸಿ ಅಂದರೆ ಇದು ಈಗ ಪ್ರೆಗ್ನೆನ್ಸಿನೇ ಆಗಿಲ್ಲ ಅಂತ ಅಲ್ಲ. ಸೊ ನಿಮಗೆ beta-hCG ಪಾಸಿಟಿವ್ ಬಂತು ಅಂದರೆ 100% ಪ್ರೆಗ್ನೆನ್ಸಿ ಇದೆ ಅಂತ. ಸೊ ಸ್ವಲ್ಪ ಜನಕ್ಕೆ 85% ಆಫ್ ದ ಪೀಪಲ್ಗೆ ಅದು ನಾರ್ಮಲ್ ಆಗಿ ಡೆವಲಪ್ ಆಗೋಗ್ಬಿಡುತ್ತೆ. ಇನ್ನು 15 ಜನಕ್ಕೆ ಅದು ಇನ್ನು 15% ಜನಕ್ಕೆ ಏನಾಗುತ್ತೆ, ಅದು ನಮ್ಮ ಬೇಬಿ ಫಾರ್ಮ್ ಆಗೋಕ್ಕೂ ಮುಂಚೆನೇ ಅದು ಅಬಾರ್ಷನ್ ಆಗೋಗ್ಬಿಡುತ್ತೆ. ಅದನ್ನೇ ನಾವು ಬಯೋಕೆಮಿಕಲ್ ಪ್ರೆಗ್ನೆನ್ಸಿ ಅಂತ ಹೇಳ್ತೀವಿ. ಈ ಟೈಮಲ್ಲಿ ತುಂಬ ಜನ ಕನ್ಫ್ಯೂಸ್ ಮಾಡ್ಕೊಳ್ತಾರೆ. ಅದಕ್ಕೆ ಕನ್ಫ್ಯೂಷನ್ ಏನು ಮಾಡ್ಕೋಬೇಡಿ. ಜಸ್ಟ್ ನೀವು ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿ ನೋಡಿದ ತಕ್ಷಣ ನೀವು ಡಾಕ್ಟರ್ ಹತ್ರ ಹೋದ್ರಿ, ಡಾಕ್ಟರ್ ಸ್ಕ್ಯಾನ್ ಮಾಡಿದ್ರು, ಸ್ಕ್ಯಾನಲ್ಲಿ ಏನೂ ಇಲ್ಲ, ಇನ್ನೂ ಕಾಣಿಸ್ತಾ ಇಲ್ಲ ಅಂತ ಹೇಳಿದ್ರೆ ಎಲ್ಲ ಡಾಕ್ಟರ್ಸು ನಿಮ್ಗೆ ಹೇಳೋದು 1 ವಾರ 2 ವಾರ ಬಿಟ್ಟು ಬನ್ನಿ ಮತ್ತೆ ಸ್ಕ್ಯಾನ್ ಮಾಡಿಸಿ ನೋಡೋಣ ಅಂತಾನೆ. ಓಕೆನಾ? ಹಂಗನ್ಬಿಟ್ಟು ನೀವು ಮನೆಯಲ್ಲೇ ಟೆಸ್ಟ್ ಮಾಡಿಕೊಂಡು ಮನೆಯಲ್ಲೇ ಹೋಗಿ ನೀವೇ ಏನೋ ಡಿಸಿಷನ್ಸ್ ತೊಗೊಳಕ್ಕೆ ಹೋಗ್ಬೇಡಿ. ಅದಕ್ಕೆ ಹೇಳೋದು, ಇಫ್ ಇನ್ ಕೇಸ್ ಆ ಥರ ಅರ್ಲಿ ಪ್ರೆಗ್ನೆನ್ಸಿ ಇದ್ದರೆ UPT ಕೂಡ ನಮಗೆ ಪಾಸಿಟಿವ್ ಬರಲ್ಲ, ಅಂದರೆ ಮನೇಲೂ ಕೂಡ ಹೋಮ್ ಪ್ರೆಗ್ನೆನ್ಸಿ ಟೆಸ್ಟ್ ಕೂಡ ಪಾಸಿಟಿವ್ ಬರಲ್ಲ. ಸೊ ನಿಮ್ಗೆ ತುಂಬ ಸ್ಟ್ರಾಂಗ್ ನಿಮ್ಗೆ ಏನಾದ್ರು ಬೇರೆ ಸಿಂಪ್ಟಮ್ಸ್ ಇಲ್ಲ, ಬ್ರೆಸ್ಟ್ ಟೆಂಡರ್ನೆಸ್ ಇದೆ, ಮತ್ತು ನಾಸಿಯಾ, ವಾಮಿಟಿಂಗ್, ಮತ್ತು ಸ್ಟಮಕ್ ಪೇಯ್ನು ಇದೆಲ್ಲ ಇದೆ, ಆದ್ರೂ ಪ್ರೆಗ್ನೆನ್ಸಿ ಇನ್ನೂ ಕಾಣಿಸ್ಕೊಳ್ತಾ ಇಲ್ಲ ಅಂದರೆ ಆ ಥರ ಸಿಚುವೇಶನಲ್ಲಿ ಅಟ್ಲೀಸ್ಟ್ 1 ವಾರ 10 ದಿನ ಬಿಟ್ಟು ಮತ್ತೆ ನೀವು ಸ್ಕ್ಯಾನ್ ಅಥವಾ ಬ್ಲಡ್ ಟೆಸ್ಟ್ ನೋಡಬೇಕಾಗುತ್ತೆ. ಓಕೆನಾ? ಸೊ ಅದೊಂದೇ ರೀಸನ್, ಅದೊಂದೇ ಸಿಚುವೇಶನಲ್ಲಿ ನಮಗೆ ಪ್ರೆಗ್ನೆನ್ಸಿ ಇದ್ದೂ ಸ್ಯಾಕ್ ಕಾಣಿಸ್ಕೊಳ್ದೇ ಪ್ರೆಗ್ನೆನ್ಸಿ ಫೇಲ್ ಆಗೋಗುತ್ತೆ. ಅದನ್ನೇ ನಾವು ಅರ್ಲಿ ಪ್ರೆಗ್ನೆನ್ಸಿ ಫೇಲ್ಯೂರ್ ಅಂತಲೂ ಕರಿತೀವಿ. ಸೊ ಆ ಟೈಮಲ್ಲಿ ನಿಮಗೆ ಬಯೋಕೆಮಿಕಲ್ ಪ್ರೆಗ್ನೆನ್ಸಿ ಏನಾದರೂ ಆಗಿದ್ರೆ ನಿಮಗೆ ಯೂಶ್ವಲಿ ಬಂದು ತುಂಬ ಜಾಸ್ತಿ ಬ್ಲೀಡಿಂಗ್ ಆಗುತ್ತೆ ಆ್ಯಂಡ್ ಸ್ವಲ್ಪ ಪೇಯ್ನ್ ಆಗೂ ಇರುತ್ತೆ. ನಾರ್ಮಲ್ ಆಗಿ ನಿಮಗೆ ಪೀರಿಯಡ್ಸ್ ಅಷ್ಟೊಂದು ಪೇಯ್ನ್ ಆಗದೆ ಇರ್ಬೋದು ಅಥವಾ ಬ್ಲೀಡಿಂಗ್ ಜಾಸ್ತಿ ಆಗಿಲ್ಲದೆ ಇರ್ಬೋದು. ಇಫ್ ಇನ್ ಕೇಸ್ ಪ್ರೆಗ್ನೆನ್ಸಿ ಫಾರ್ಮೇಷನ್ ಆಗಿ ಅದು ಬಯೋಕೆಮಿಕಲ್ ಪ್ರೆಗ್ನೆನ್ಸಿ ಆಗಿ ಎಷ್ಟೋ ಜನ ಇದನ್ನೆಲ್ಲ ಏನು ಮಾಡೋಕ್ಕೆ ಹೋಗಲ್ಲ ಅಲ್ವಾ, ಅಂದರೆ ಪೀರಿಯಡ್ಸ್ ಮಿಸ್ ಆಗಿರುತ್ತೆ. ಬಿಫೋರ್ ಇವನ್ ನೀವು ಅನ್ಕೊಂಡಿರ್ತೀರ ಟೆಸ್ಟ್ ಮಾಡಿಸಿ ನೋಡೋಣ ಅನ್ನೋಷ್ಟರಲ್ಲಿ ನಿಮಗೆ ಬ್ಲೀಡಿಂಗ್ ಸ್ಟಾರ್ಟ್ ಆಗೋಗ್ಬಿಡುತ್ತೆ. ಸೊ ಆ ಥರ ಬ್ಲೀಡಿಂಗ್ ಸ್ಟಾರ್ಟ್ ಆದ್ರೂ ಇಫ್ ಇನ್ ಕೇಸ್ ನಿಮ್ಗೆ ಯಾವಾಗಲೂ ರೆಗ್ಯುಲರ್ ಪೀರಿಯಡ್ಸ್ ಇದ್ದು ಪೇಯ್ನ್ ಲೆಸ್ ಆಗಿದೆ, ಯಾವಾಗಲೂ ಜಾಸ್ತಿ ಪೇಯ್ನ್ ಏನು ಬರಲ್ಲ ಹಂಗೆಲ್ಲ ಇದ್ದರೆ
ಇದರಲ್ಲಿ ಇಫ್ ಇನ್ ಕೇಸ್ ಬಯೋಕೆಮಿಕಲ್ ಪ್ರೆಗ್ನೆನ್ಸಿ ಇದ್ದರೆ ನಿಮ್ಗೆ ಸ್ವಲ್ಪ ಪೇಯ್ನು ಇರ್ಬೋದು, ಸ್ವಲ್ಪ ಬ್ಲೀಡಿಂಗ್ ಕೂಡ ಜಾಸ್ತಿ ಆಗ್ಬೋದು. ಸೊ ಇಫ್ ಇನ್ ಕೇಸ್ ನಿಮಗೆ ಏನಾದರೂ ಡೌಟ್ ಇತ್ತು ಅಥವಾ ಬಯೋಕೆಮಿಕಲ್ ಪ್ರೆಗ್ನೆನ್ಸಿ ಆಯ್ತಾ ಇಲ್ವಾ ಅಂತ ಡೌಟ್ ಇತ್ತು ಅಂದರೆ ಖಂಡಿತ ನೀವು ಹೋಗಿ ಡಾಕ್ಟರ್ನ ಮೀಟ್ ಮಾಡಿ. ಇಫ್ ಇನ್ ಕೇಸ್ ನಿಮಗೆ ಡಿಲೇಡ್ ಪೀರಿಯಡ್ಸ್ ಆಗಿ ಬ್ಲೀಡಿಂಗ್ ಬಂದಿದ್ರು ನೀವು ಏನೋ ಹಾರ್ಮೋನ್ ಇದೆ ಅಲ್ವಾ, BTHCG ಹಾರ್ಮೋನ್ ಮಾಡಿದಾಗ ಅದು ಪಾಸಿಟಿವೇ ಬರುತ್ತೆ. ಯಾಕೆಂದರೆ ಅದು ನಮ್ಮ ಸಿಸ್ಟಮಿಂದ ಹೋಗೋಕ್ಕೆ ತುಂಬ ಟೈಮ್ ತೊಗೊಳುತ್ತೆ. ಅಟ್ಲೀಸ್ಟ್ 1 ತಿಂಗಳು 1.5 ತಿಂಗಳು ಟೈಮ್ ಆಗುತ್ತೆ. ಸೊ ಅಷ್ಟು ಟೈಮ್ ಒಳಗಡೆ ನೀವು ಬ್ಲೀಡಿಂಗ್ ಆದ್ರೂ ನಿಮ್ಮ ಕ್ಯೂರಿಯಾಸಿಟಿಗೆ ಪ್ರೆಗ್ನೆನ್ಸಿ ಇತ್ತಾ ಇಲ್ವಾ ಅಂತ ಕಂಡುಹಿಡಿಯೋಕ್ಕೋಸ್ಕರ ನೀವು ಬ್ಲಡ್ ಟೆಸ್ಟ್ ಮಾಡಿದರೆ ಇಟ್ ವಿಲ್ ಡೆಫಿನೆಟ್ಲಿ ಬಿ ಪಾಸಿಟಿವ್. ಇನ್ ಕೇಸ್ ಏನಾದ್ರು ಬಯೋಕೆಮಿಕಲ್ ಪ್ರೆಗ್ನೆನ್ಸಿ ಥರ ಆಗಿದ್ರೆ ಜಸ್ಟ್ ಯಾಕೆ ನೋಡಬೇಕು, ಬ್ಲೀಡಿಂಗ್ ಎನಿವೇಸ್ ಆಗೋಯ್ತು, ಇದರಿಂದ ನಮಗೇನು ಪ್ರೆಗ್ನೆನ್ಸಿ ಅನ್ನೋದು ಸೇವ್ ಮಾಡೋಕ್ಕಾಗಲ್ಲ, ದ್ಯಾಟ್ ಈಸ್ ಟ್ರೂ. ಆದರೆ ನೆಕ್ಸ್ಟ್ ಟೈಮ್ ನೀವು ಈ ಥರ ಏನೋ ಆಗದಿರೋ ಥರ ಪ್ರಿವೆನ್ಷನ್ ಏನಾರ ಮೆಷರ್ಸ್ ತೊಗೋಬೋದು. ವಾಟ್ ವೆಂಟ್ ರಾಂಗ್, ಏನಾರು ಥೈರಾಯ್ಡ್ ಲೆವೆಲ್ಸ್ ಜಾಸ್ತಿ ಇತ್ತಾ, ಶುಗರ್ ಲೆವೆಲ್ಸ್ ಜಾಸ್ತಿ ಇತ್ತಾ, ವೈಟಮಿನ್ ಡಿ ಕಮ್ಮಿ ಇತ್ತಾ, ಇದನ್ನೆಲ್ಲನೂ ನಾವು ನೋಡ್ಕೋಬೋದು. ಓಕೆನಾ. ಸೊ ಅದಕ್ಕೋಸ್ಕರ ಇಫ್ ಎಟ್ ಆಲ್ ನಿಮ್ಗೆ ಪ್ರೆಗ್ನೆನ್ಸಿ ಆಗಿದ್ದು ಫೇಲ್ ಆಗಿದೆ ಅಂದರೆ ಟು ಅಂಡರ್ಸ್ಟ್ಯಾಂಡ್ ಪ್ರೆಗ್ನೆನ್ಸಿ ಆಗಿತ್ತಾ ಇಲ್ವಾ ಅನ್ನೋದಕ್ಕೆ ಆ BTHCG ನಿಮ್ಮ ಲೆವೆಲ್ಸ್ ನಿಮಗೆ ಹೆಲ್ಪ್ ಮಾಡುತ್ತೆ. ಓಕೆನಾ. ಸೊ ದಟ್ಸ್ ಆಲ್ ಅಬೌಟ್ ಬಯೋಕೆಮಿಕಲ್ ಪ್ರೆಗ್ನೆನ್ಸಿ ಆರ್ ಬ್ಲೈಟೆಡ್ ಓವಮ್. ಮತ್ತೆ ಇನ್ನೊಂದು ವಿಡಿಯೋಸ್ ಸಿಗೋಣ. ಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಬಾಯ್.